ನಡೆದಿಲ್ಲ ಅಂದ್ರೆ ನೋಡಿದ್ರೆ ಈ ನಮ್ಮ ಈ ಒಂದು ಸಂಸದೀಯ ವ್ಯವಸ್ಥೆ ಭಾಗವಂತ ವಿಧಾನಸೌಧದಲ್ಲಿ ಚರ್ಚೆ ಯಾಕೆ ಆಗ್ತಾ ಇಲ್ಲ? ದೊಡ್ಡ ಪ್ರಮಾಣದಲ್ಲಿ ಆಗಿದೆಲ್ಲ, ಇದೆಲ್ಲ ನಡಿಬೇಕಾಗಿತ್ತಲ್ಲ, ಯಾಕೆ ಒಬ್ಬರಾದ್ರೂ ಪ್ರಶ್ನೆ ಮಾಡಲಿಲ್ಲ? ಅಲ್ಲೇ ದಕ್ಷಿಣ ಕನ್ನಡದಲ್ಲಿ 9 ಶಾಸಕರಿದ್ದಾರೆ, ಒಬ್ಬ ಸಂಸದಿದ್ದಾರೆ, ಅವ್ರು ಯಾರೂ ಪ್ರಶ್ನೆನೇ ಮಾಡಲಿಲ್ಲ, ಇಲ್ಲಿವರೆಗೆ ಮಾಡ್ತಾನೂ ಇಲ್ಲ. ತನಿಖೆ ಮಾಡಿಸೋನು, ನ್ಯಾಯ ಕೊಡಿಸೋದು ಏನೋ ಆರಂಭದಲ್ಲಿ ಹೇಳಿದರು, ನಂತರದಲ್ಲಿ ಅವ್ರು ಯಾರೂ ಕಾಣ್ತಾ ಇಲ್ಲ. ಯಾಕಿದೆಲ್ಲ ಹೆಂಗಾಗ್ತಾ ಇದೆ ಅಂತ ಇಷ್ಟೆಲ್ಲ ನಡೆದರೂ ಯಾಕೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ? ಇದಕ್ಕೇನು ಅಂತ್ಯ ಅಂತ ಈ ದಿಶೆಯಲ್ಲಿ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಇದು ಪರಿಹಾರ ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದೇ ಕಾಲಕ್ಕೆ ನ್ಯಾಯಾಂಗ ಸಹಿತ ಸೋಮೋಟವಾಗಿ ಇದನ್ನು ಇಷ್ಟೊಂದು ತನಿಖೆಗೆ ಆಸ್ಪತ್ರೆ ಕೊಡಬೇಕಾಗಿತ್ತು, ಅದು ಆಗ್ತಾಯಿಲ್ಲ. ಯಾಕೆ ಇತ್ತು ನ್ಯಾಯಾಂಗದಿಂದ ಹೋಗ್ತಾ ಇಲ್ಲ? ಯಾರು ಆರೋಪ ಮಾಡ್ತಾರೆ ಅವ್ರನ್ನ ಅಪರಾಧಿ ಮಾಡುವಂಥ ವಾತಾವರಣದ ಹೀಗಾಗಿ ಇನ್ನು ಉಳಿದವ್ರು ಹೊಲಿಸ್ತಾ ಇದ್ದಾರೆ. ಏನು ಸತ್ಯ ಹೇಳಿ ನಾವು ಇಲ್ಲಿ ಒಳಗೆ ಬಿಡೋದಾಗ್ತದಪ್ಪ ಅಂತೇಳಿ ಸತ್ಯಲ್ಲದ ನಿಲ್ಲಂತಲ್ಲ. ಯಾಕಂದ್ರೆ ಇವತ್ತು ತಿಮ್ರೋಡಿ ಅವ್ರನ್ನ ಗಡಿಪಾರು ಮಾಡ್ತಾಯಿದ್ದಾರೆ, ಮಟ್ಟೇನವ್ರ ಮೇಲೆ ಅವ್ರನ್ನೂ ಅಪರಾಧ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ MD ಅನ್ನೋರು ಅವ್ರನ್ನೂ ಈ ಪಾಪ ಮುಖಾಂತರ ಎಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದೇನೋ ಒಳ್ಳೆಯ ಒಂದೆರಡು ವಿಡಿಯೋಗಳು ಮಾಡಿ ಬಿಟ್ಟಿದ್ರು. ಅವ್ರು ನಡೆದಂಥ ಘಟನೆಗಳು ಸಮೀಪ ಇದ್ದಂಥ ಊಹೆಗಳ ಆಧಾರದ ಮೇಲೆ ಮಾಡಿದರು. ಅವರು ಇವತ್ತು ಭಯಪಡ್ಕೊಂಡು ದೂರ ಸೇರ್ತಾ ಇದ್ದಾರೆ. ಇದರ ಅರ್ಥ ನೀವು ಸತ್ಯ ಹೇಳಲಿಕ್ಕೆ ಹೊರಡ್ರೆ ಇದೇ ಪರಿಸ್ಥಿತಿ ಅಂತೇಳಿ. ಇದರಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿ ನಿಂತಂದ್ರೆ ಯಾರಪ್ಪ ಅಂದರೆ ಸೋಮನಾಥ್ ನಾಯಕರು, ಇನ್ನೊಬ್ಬರು ಫ್ರೆಂಡ್ ಸರ್ಕಲ್ ಅದು ರಂಜನ್ ರಾವ್ ಅಂತೇಳಿ ಅವರೆಲ್ಲ ಕುಡ್ಕೊಂಡು ನಾಗರಿಕ ಸೇವಾ ಸಮಿತಿ ಇದ್ದಿದ್ದು ಹೋರಾಟ ಗಟ್ಟಿ ನಿಂತದೆ. ಈಗ ಅವ್ರ ಜೊತೆಗೆ